ವಚನ ಕರಿಘನ ಅಂಕುಶ ಕಿರಿದೆನ್ನಬಹುದೆ ಬಾರದಯ್ಯ ಗಿರಿಘನ ವಜ್ರ ಕಿರಿದೆನ್ನಬಹುದೆ ಬಾರದಯ್ಯ ತಮ್ಮಂಥ ಘನ ಜ್ಯೋತಿ ಕಿರಿದೆನ್ನಬಹುದೆ ಬಾರದಯ್ಯ ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೆ ಬಾರದಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನು ದೇವರ ಮಹತ್ವವನ್ನು ವಿವರಿಸಲು ವಿವಿಧ ಅಲಂಕಾರಿಕ ಬಿಂಬಗಳನ್ನು ಬಳಸುತ್ತಿದ್ದಾರೆ ಮತ್ತು ನಮ್ಮ ಲೌಕಿಕ ಸಾಮರ್ಥ್ಯಗಳಿಂದ ಅಥವಾ ಕಲ್ಪನೆಗಳಿಂದ ದೇವರ ಮಹಿಮೆ ಅಳವಡಿಸಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ಸಮರ್ಥಿಸುತ್ತಾರೆ. ಪ್ರಾರಂಭದಲ್ಲಿ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ. ಕರಿಘನ ಎಂದರೆ ಕರಿಯ ಶಕ್ತಿ ಅಥವಾ ಮಹತ್ವ. ಆನೆಯಷ್ಟು ಬಲಶಾಲಿಯು ಅಂಕುಶದಿಂದ ನಿಯಂತ್ರಿತವಾಗಬಹುದು, ಆದರೆ ಪರಮಾತ್ಮನಂತ ದೇವರ ಅಗಾಧತೆಯನ್ನು ಅಂಕುಶದಂತೆ ಏನಾದರೂ ನಿಯಂತ್ರಿಸಬಹುದು ಎಂಬ ಕಲ್ಪನೆಯೇ ಅಸಾಧ್ಯ. ದೈವದ ಬೃಹತ್ತನ್ನು ಅಂಕುಶದಂತೆ ಸಣ್ಣ ಸಾಧನದಿಂದ ಅಳವಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಅವರು ಈ ಸಾಲಿನ ಮೂಲಕ ವ್ಯಕ್ತಪಡಿಸುತ್ತಾರೆ. ದೇವರ ಶಕ್ತಿ ಎಲ್ಲ ಅಳತೆಯನ್ನು ಮೀರುವುದು, ಅದು ಯಾವುದೋ ನಿಯಂತ್ರಣಕ್ಕೆ ಸಿಗುವಂತಹುದಲ್ಲ ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಅದೇ ರೀತಿ ಗಿರಿಘನ ವಜ್ರ ಕಿರಿದೆನ್ನಬಹುದೇ ಎಂಬ ಸಾಲಿನಲ್ಲಿ ಗಿರಿಘನ ಎಂದರೆ ಪರ್ವತದ ಗಟ್ಟಿತನ. ಪರ್ವತವು ತನ್ನ ಗಟ್ಟಿತನದಿಂದ, ಅವಿಚಲತೆ ಮತ್ತು ಶಕ್ತಿಯಿಂದ ನಮಗೆ ಪ್ರಭಾವಿತವಾಗಿದೆ. ವಜ್ರವು ತನ್ನ ಸೊಗಸಾದ ಗಟ್ಟಿತನ ಮತ್ತು ಅಸ್ಥಿರತೆಯಿಂದ ಒಳ್ಳೆಯ ಉದಾಹರಣೆ. ಆದರೆ ದೇವರ ಶಕ್ತಿಯ ಸಾಂದ್ರತೆಯನ್ನು ಈ ಪ್ರಪಂಚದಲ್ಲಿರುವ ಯಾವ ಗಟ್ಟಿತನವೂ ಸಹ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಅವರು ಇಲ್ಲಿ ತಿಳಿಸುತ್ತಾರೆ. ವಜ್ರದಷ್ಟು ಕಠಿಣ ಮತ್ತು ಶಕ್ತಿಶಾಲಿಯಾದರೂ ಅದು ದೇವರ ಶಕ್ತಿಯನ್ನು ಅಳವಡಿಸಲು ಲಾಯಕ್ಕಲ್ಲ. ದೇವರ ಶಕ್ತಿ ಮತ್ತು ದೈವತತ್ವವು ಎಲ್ಲ ಗಟ್ಟಿತನಕ್ಕೂ ಮೀರಿದದ್ದು ಎಂಬ ಭಾವನೆ ಇಲ್ಲಿ ಪ್ರತಿಪಾದಿತವಾಗಿದೆ. ನಂತರ ತಮ್ಮಂಥ ಘನ ಜ್ಯೋತಿ ಕಿರಿದೆನ್ನಬಹುದೇ ಎಂದು ಕೇಳುವಲ್ಲಿ ಬಸವಣ್ಣನು ದೇವರನ್ನು ದಿವ್ಯ ಜ್ಯೋತಿಯಾಗಿ ಕೊಂಡಾಡುತ್ತಾರೆ. ಜ್ಯೋತಿ ಅಥವಾ ಬೆಳಕು ನಮಗೆ ದಾರಿ ತೋರಿಸುವ, ನಾವು ಕಾಣಲು ಸಹಾಯ ಮಾಡುವ ಘನತ್ವವನ್ನು ಹೊಂದಿದೆ. ಆದರೆ ಅವರಷ್ಟು ದಿವ್ಯವಾದ, ಅಗಾಧವಾದ ಬೆಳಕನ್ನು ಮಾನವನ ಲೌಕಿಕ ಅಂತರದ ಅಳೆಯುವಿಕೆಗಳಿಗೆ ಅಳವಡಿಸಲು ಅಸಾಧ್ಯ. ಈ ಜ್ಯೋತಿ ಎಲ್ಲೆಡೆ ಇರುವ, ಎಲ್ಲವನ್ನೂ ಆವರಿಸುವ, ಎಲ್ಲವನ್ನೂ ತೊಡೆದುಹಾಕುವ ಶಕ್ತಿ ಹೊಂದಿದೆ. ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಎಂಬಲ್ಲಿ ಮರಹು ಎಂಬ ಶಬ್ದವು ಧೈರ್ಯ, ಸ್ಥಿರತೆ ಅಥವಾ ಸಮಸ್ಥಿತಿಯನ್ನು ಸೂಚಿಸುತ್ತದೆ. ದೇವರ ನೆನೆವೆಯು ನಮ್ಮ ಮನಸ್ಸಿನಲ್ಲಿ ಅಮಾಯಕ ಮತ್ತು ಶಾಂತ ಸ್ಥಿತಿಯನ್ನು ಮೂಡಿಸುತ್ತದೆ. ಆದರೆ ಈ ನೆನೆವೆಯು ಆಮಂತ್ರಿಸುವ ಧೈರ್ಯವನ್ನು ಮಾತ್ರ ಹೊಂದಿದರೂ ಅದು ದೇವರ ಸ್ಮರಣೆಯ ಅಗಾಧತೆಯನ್ನು ಅಳೆಯುವ ಸಾಮರ್ಥ್ಯವನ್ನು ಹೊಂದಿಲ್ಲ. ದೇವರ ನೆನೆವೆಯು ಮನಸ್ಸನ್ನು ಶುದ್ಧ ಮತ್ತು ಶಕ್ತಿಶಾಲಿಯಾಗಿ ಉಳಿಸಬಹುದು, ಆದರೆ ದೈವದ ನೆನಪಿನ ಸಾಂದ್ರತೆಯನ್ನು ಅಳೆಯಲು ನಾವು ಕಟ್ಟಿದ ಹೃದಯದ ಶಕ್ತಿ ಸಾಲದು ಎಂಬುದನ್ನು ಇಲ್ಲಿ ಸಾರಲಾಗಿದೆ. ಬಾರದಯ್ಯ ಕೂಡಲ ಸಂಗಮ ದೇವ ಎಂಬ ಕೊನೆಯ ಸಾಲಿನಲ್ಲಿ ಬಸವಣ್ಣನು ತನ್ನ ಇಡೀ ತಾತ್ವಿಕತೆ ಮತ್ತು ಧ್ಯಾನವನ್ನು ಕೂಡಲ ಸಂಗಮ ದೇವನ ಕಡೆಗೆ ಸಮರ್ಪಿಸುತ್ತಾರೆ. ಕೂಡಲ ಸಂಗಮ ದೇವ ಎಂಬುದು ದೈವವನ್ನು ಕರೆದಿರುವ ಮಾಯಾರೂಪ, ದೇವರನ್ನು ಹೃದಯದಲ್ಲಿ ಕಾಣುವ ಮತ್ತು ಭಜಿಸುವ ಆವಿರ್ಭಾವಕ್ಕೆ ಅನ್ವಯಿಸುತ್ತದೆ. ಈ ವಚನದಲ್ಲಿ ಬಸವಣ್ಣನು ದೇವರ ಮಹತ್ವವನ್ನು ವಿವರಿಸಲು ವಿವಿಧ ಅಲಂಕಾರಿಕ ಬಿಂಬಗಳನ್ನು ಬಳಸುತ್ತಿದ್ದಾರೆ ಮತ್ತು ನಮ್ಮ ಲೌಕಿಕ ಸಾಮರ್ಥ್ಯಗಳಿಂದ ಅಥವಾ ಕಲ್ಪನೆಗಳಿಂದ ದೇವರ ಮಹಿಮೆ ಅಳವಡಿಸಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ಸಮರ್ಥಿಸುತ್ತಾರೆ. ಮತ್ತಷ್ಟು ವಚನಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ.